ಅಮ್ಮ ಜಗನ್ಮಾತೆ ಶುದ್ಧ ನಿಶುದ್ಧರನ್ನು ಸಂಹರಿಸಿ ಶಾಂಭವ್ಯಾದೆ ನೀನು. ಯಾಕೆ ತಾಯಿ, ನಿನಗೆ ತಿಳಿತಾ ಇಲ್ವೇ ನಮ್ಮ ಜೀವನದ ಚರಿತ್ರೆ? ನನ್ನ ಪತಿ ದೇವರು ನನ್ನ ಮೈದನಿಗೋಸ್ಕರ ಹಗಲಿರುಳು ಈ ಭೂಮಿ ಸೇವೆ ಮಾಡ್ತಾ ಇದ್ದಾರೆ. ತನ್ನ ತಮ್ಮಂದಿಗೋಸ್ಕರ ಕಷ್ಟಪಟ್ಟು ದುಡಿದನ್ನು ನೋಡಿದರೆ ನನಗೆ ದುಃಖವಾಗ್ತಾ ಇದೆ. ಅವರು ಬೆಂಡಾಗಿದ್ದಾರೆ ತಾಯಿ. ಅಷ್ಟೇ ಇಲ್ಲ, ತಾವು ದುಡಿತಾ ತಮ್ಮ ತಮ್ಮಂದಿರಿಗೋಸ್ಕರ ಈ ಬಡತನಕ್ಕೋಸ್ಕರ ಆಸ್ತಿಯನ್ನು ಕಳೆದುಕೊಂಡು ಹಗಲಿರುಳು ಈ ಭೂಮಿಯ ಸೇವೆ ಮಾಡ್ತಾ ಇದ್ದಾರೆ. ಭೂಮಿ ಸೇವೆ ಮಾಡ್ತಿರುವ ನನ್ನ ಪತಿದೇವರ ಮೇಲೆ ನಿನಗೆ ಕರುಣೆ ಇಲ್ಲವೇ? ಯಾಕೆ ನಾವು ಏನು ಪಾಪ ಮಾಡಿದ್ವಿ ಎಂದು ನಮಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ? ಸಾಲ ಸೋಲ ಮಾಡಿ ಬೀಜ ಗೊಬ್ಬರನ್ನು ತಂದು ಈ ಭೂಮಿಗೆ ಬಿತ್ತಿದ್ರು ಕೂಡ ಭೂಮಿ ತಾಯಿ ಯಾಕೆ ನೀವು ನನ್ನ ಕೈ ಹಿಡ್ತಾ ಇಲ್ಲ? ಈ ರೈತರ ಗೋಳು ನಿನಗೆ ಕೇಳ್ತಾ ಇಲ್ವೇನು ತಾಯಿ? ಕೇಳ್ತಾ ಇಲ್ವಾ? ಅಷ್ಟೇ ಇಲ್ಲ, ಈ ಊರಿನ ಪಾಪಿ ನಾಗೇಗೌಡ ಕೂಡ ನನ್ನ ಪತಿ ದೇವರನ್ನು ಹಾಗೆ ಕಾಡ್ತಾ ಇದ್ದಾನೆ. ಈ ಊರಿನ ದುಷ್ಟಗೌಡನನ್ನು ಸಂಹರಿಸಿ ಈ ಬಡವರನ್ನು ಕಾಪಾಡೋ ಭಾರ ನಿನ್ನಲ್ಲೇ ಕೊಡಿದೆ ತಾಯಿ, ನಿನ್ನಲ್ಲೇ ಕೊಡಿದೆ. ಕಮಲ, ಕಮಲ, ಏನಿದು ಮನೆಯಲ್ಲಿ ಪೂಜಾ ಸಂಭ್ರಮ? ಬನ್ನಿ ಸ್ವಾಮಿ, ಇಂದು ಶುಕ್ರವಾರವಲ್ಲವೇ? ಅದಕ್ಕೆ ದೇವಿ ಪೂಜೆ ಮಾಡ್ತಾ ಇದ್ದೀನಿ. ಸ್ವಾಮಿ, ನೀವು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ. ಹೇಳು ಕಮಲ, ಹೇಳು. ನಿನ್ನ ಬಾಳು ಬಂಗಾರವಾಗಿ ನಿನ್ನ ಭವಿಷ್ಯ ಈ ದೇಶದ ಹಂದರವಾಗಲಿ. ಇರಲಿ ಸ್ವಾಮಿ, ಮೊದಲು ಆ ದೇವರಿಗೆ ನಮಸ್ಕಾರ ಮಾಡಿ. ತಂದೆ ಯಮನೂರೇಶ್ವರ, ಈ ಜಗದ ಬಂಡರನ್ನು ಸಂಹರಿಸುವ ಶಕ್ತಿ ಇರುವ ನಿನಗೆ ಈ ಜಗದ ಬಂಡರು ಕಾಣುವುದಿಲ್ಲವೇ ನಿನ್ನ ಕಣ್ಣಿಗೆ? 1000ಕ್ಕೆ 20,000 ಸಾಲ ಹೇರಿ ಒತ್ತೆ ಆಳಿನಂತೆ ದುಡಿಸಿಕೊಂಡು ಅವರ ನೆತ್ತಿಯ ಮೇಲೆ ಕಾಲಿಟ್ಟು ಮೆರೆಯುವ ದಿನಾಲು ಕಳ್ಳ ಸಂತೆ ವ್ಯವಹಾರದಿಂದಲೇ ರೈತರ ಗೋಣು ಮುರಿದು ಅವನು ನೇಣು ಹಾಕಲು ಸಿದ್ಧನಾಗಿ ನಿಂತ ಆ ನಾಗೇಗೌಡನು ನನ್ನ ದರ್ಬಾರದಿಂದ ಎದೆ ಉಪ್ಪಿ ನಿಂತಿದ್ದಾನೆ. ಯಾಕೆ ಸ್ವಾಮಿ ದೇವರ ಮೇಲೆ ಇಷ್ಟೊಂದು ಭಾರವಾಗಿ ಮಾತನಾಡ್ತಾ ಇದ್ದೀರಲ್ಲ? ಯಾಕೆ ಏನಾಗಿದೆ ನಿಮಗೆ? ಭಾರ ಹಾಕಲೇಬೇಕಾಗಿದೆ ಕಮಲ. ನಾನೇ ಊರಿನ ಗೌಡನೆಂದು ನನ್ನ ತಮ್ಮನ ಸಲುವಾಗಿ ತಲೆ ಕೆಡಿಸಿಕೊಂಡ ಆ ಗೌಡ ಎಲ್ಲರನ್ನು ಬೆದರಿಸಿದ ಹಾಗೆ ಇಂದು ನನ್ನನ್ನು ಬೆದರಿಸಿ ತನ್ನ ಎಲೆಕ್ಷನ್ ಪ್ರಚಾರಕ್ಕೆ ಬೆಂಬಲ ಕೇಳಿದ. ಒಂದು ವೇಳೆ ಅವರು ಬೆಂಬಲ ಕೊಡಲಿಲ್ಲ ಅಂದರೆ ಸ್ವಾಮಿ, ಏನು ಹೇಳ್ತಾ ಇದ್ದೀರ ನೀವು? ಈ ವಿಷಯ ಏನಾದರೂ ನನ್ನ ಮೈದನಿಗೆ ಗೊತ್ತಾದರೆ ಅನಾಹುತ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಅದಕ್ಕಾಗಿ ಕಮಲ, ನಮ್ಮ ತಮ್ಮನಿಗೆ ನಾವೇ ಬುದ್ಧಿ ಹೇಳಿಕೊಂಡರಾಯಿತು. ಯಾಕೆ ಬೇಕು ನಮಗೆ ಅವನ ವೈರತ್ವ? ಅಣ್ಣ, ಅತ್ತಿಗೆ ಬರಪ್ಪ. ಮೈದನ ಈಗ ಬಂದ್ರ? ಹೌದಣ್ಣ, ಹೌದು ಅತ್ತಿಗೆ, ಈಗಲೇ ಬಂದೆವು. ಅಣ್ಣ, ಅದೇನೋ ಅತ್ತಿಗೆ ಮುಂದೆ ವೈರತ್ವ ಅಂತ ಹೇಳ್ತಿದ್ಯಲ್ಲ ಅಣ್ಣ, ಏನದು? ಹೌದಪ್ಪ, ಅಂತಹ ಪ್ರಸಂಗವೇ ಬಂದೊದಗಿದೆ ನನಗೆ ಇವಾಗ. ಯಾಕಣ್ಣ? ಚೋಟು ಹುಲಿಗಳಂತೆ ನಿನ್ನ ತಮ್ಮಂದಿರನ್ನು ಜೀವಂತವಾಗಿರುವಾಗಲೇ ಈಗಲೇ ಹೋಗಿ ಅವನನ್ನು ಕಡಿದು ಹಾಕಿ ಅವನ ಬಿಸಿ ರಕ್ತ ಕೊಂಡು ಬಿಡ್ತೀನಿ. ಅದೇನಿಲ್ಲಪ್ಪ ತಮ್ಮ, ಮೊದಲು ನೀನೀಗ ನನ್ನದೊಂದು ಮಾತು ನಡೆಸಿಕೊಡಬೇಕು. ಈ ನಿನ್ನ ತಮ್ಮನನ್ನು ಹುಟ್ಟಿದ್ದಕ್ಕೆ
ಹಾಗಾದರೆ ಇಂದಿನಿಂದ ನೀನು ಆ ಕೃಷ್ಣನ ಪ್ರಚಾರದ ಬೆಂಬಲ ನಿಲ್ಲಿಸಬೇಕು. ಅಣ್ಣ, ಹೌದು ತಮ್ಮ, ಆ ನಾಗೇಗೌಡನನ್ನು ಎದುರೇಕಿಕೊಳ್ಳುವುದು ಬೇಡ. ಇದು ನನ್ನ ಆಜ್ಞೆ. ಏನು ಹೇಳ್ತಾ ಇದೀಯಣ್ಣ ನೀನು? ಆ ನಾಗೇಗೌಡನಿಗೆ ಹೆದರಿ ನಾವೆಲ್ಲ ತಲೆ ತಗ್ಗಿಸಬೇಕೆ? ತಲೆ ತಗ್ಗಿಸಿ ನಿಲ್ಲುವ ಮಾತಲ್ಲ ಸಹೋದರ. ಆ ನಾಗೇಗೌಡನನ್ನು ಎದುರು ಹಾಕಿಕೊಂಡರೆ ಸೋಪಾನದಂತಿರುವ ಈ ನಮ್ಮ ಸಂಸಾರ ಕಷ್ಟದ ಹೆಗಲು ಹೇರಬೇಕಾಗುತ್ತದೆ. ನಮ್ಮ ಈ ಸಂಸಾರ ಆ ನಾಲಾಯಕ ಗೌಡನಿಗೆ ಹೆದರಿ ಸುಖದ ಸೋಪಾನದ ಕೈ ತಪ್ಪಿಸಿ ಕಷ್ಟದ ಹೆಗಲು ಹತ್ತಲಿಕ್ಕೆ ಅವನೇನು ಹುಲಿಯೋ ಕರಡಿಯೋ? ಬಿಟ್ಟು ಬಿಡಣ್ಣ ಈ ನಿನ್ನ ಹಠವನ್ನು. ತಮ್ಮ, ಅವನು ಕಡಿಯುತ್ತೇನೆಂದು ಹೋದ ಎಷ್ಟೋ ಜನ ಕಸ್ಟಡಿಯಲ್ಲೇ ಕೊಳೆತು ಹೋಗಿದ್ದಾರಪ್ಪ. ಯಾಕೆ ಬೇಕು ನಮಗೆ ಅವನ ವೈರತ್ವ? ಸುಮ್ಮನೆ ಬಿಟ್ಟು ಬಿಡು ನೀ ಹಠವನ್ನು. ನೋಡಪ್ಪ, ನಿಮ್ಮ ಅಣ್ಣ ಹೇಳೋ ಮಾತನ್ನು ಸ್ವಲ್ಪ ಕೇಳು. ಯಾಕಂದ್ರೆ ಈಗಾಗಲೇ ನಿಮ್ಮ ಅಣ್ಣನವರಿಗೆ ಹೊಲದಲ್ಲಿ ಬೆದರಿಕೆ ಹಾಕಿ ಕಳಿಸಿದ್ದಾರೆ ಅವರು. ಕೇವಲ ಓಟಿನ ಆಸೆಗಾಗಿ ನಮ್ಮ ಹೊಲಕ್ಕೆ ನುಗ್ಗಿ ಅಣ್ಣನನ್ನು ಬದಲಿಸಿ ಕಳಿಸಿದರೆ ಲೇ ಮಗನೇ ಗೌಡ, ನೀನು ಗಂಡಸೇ ಆಗಿದ್ದರೆ ನನ್ನೆದುರು ನಿಂತು ಮಾತನಾಡಬೇಕಾಗಿದ್ದರೆ ರಣಹೇಡಿ. ಏನೆಂದು ಹೇಳಲಪ್ಪ ಅವನ ಆಡಿದ ಮಾತುಗಳನ್ನು. ಅಣ್ಣ, ಜೋಡಿ ಹುಲಿಗಳಂತೀನಿ ನನ್ನ ತಮ್ಮಂದಿರುವಾಗ ಮೂಕನಾಗಿ ನಿಲ್ಲಬಡ ವಿಷಯದಲ್ಲಿ ಏನೆಂದು ಹೇಳಲಪ್ಪ ಅವನ ಆಡಿದ ಮಾತುಗಳನ್ನು. ಖಂಡಿತ ಹೇಳಣ್ಣ. ಈಗಲೇ ಹೋಗಿ ಅವನು ಎದೆ ತಟ್ಟಿ ಕೇಳಿ ಬರುತ್ತೇನೆ. ಈ ನಿನ್ನ ತಮ್ಮಂದಿರೋದೇ ನಿನ್ನ ರಾಕ್ಷನಿಗಾಗಿ ಅಣ್ಣ, ನಿನ್ನ ರಾಕ್ಷನಿಗಾಗಿ. ಹೇಳಣ್ಣ ಹೇಳು. ನಿನ್ನೇನು ಕಳೆಯುತ್ತೇನೆಂದು ಬಗಳಿದ್ದಾನೆ, ಇಲ್ಲ ಹೊಳೆಯುತ್ತೇನೆಂದು ಬಗಳಿದ್ದಾನೆ? ಹಾಗೇನಾದರೂ ಅವನು ನಿನಗೆ ಮಾತನಾಡಿದ್ದರೆ ಈಗಲೇ ಹೋಗಿ ಅವನನ್ನು ಒದ್ದು ಅವನ ಪಂಜಗಳನ್ನು ಉದುರಿಸಿ ಬರ್ತೀನಿ. ಅವನನ್ನು ಕಡಿಯುತ್ತೇನೆಂದು ಹೋದ ಎಷ್ಟೋ ಜನ ಕಸ್ಟಡಿಯಲ್ಲಿ ಜೈಲು ಪಾಲಾಗಿದ್ದಾರಪ್ಪ. ಯಾಕೆ ಬೇಕು ನಮಗೆ ಅವನ ವೈರತ್ವ? ಸುಮ್ಮನೆ ಬಿಟ್ಟು ಬಿಡುವೆ ನೀ ಹಠವನ್ನು. ಬಿಟ್ಟು ಬಿಡೊಂದು ಕಟಕವಾಣಿಗೆ ನುಡಿಬೇಡಣ್ಣ ಈ ನಿನ್ನ ತಮ್ಮನಿಗೆ. ಹಠಯೋಗಿ ಗೌಡನೆಂದು ನಾವೆಲ್ಲ ಷಂಡರಾಗಿ ಅವನಿಗೆ ತಲೆ ತಗ್ಗಿಸಿದರೆ ಮುಂದೆ ನಮ್ಮ ವಂಶವನ್ನೇ ತಿಂದು ತೇಗಿ ಬಿಡುತ್ತಾನೆ. ಆಗೇನು ಮಾಡುವುದನ್ನ? ಹೀಗೆ ನಿನ್ನ ಮಾತಿನಂತೆ ಹೆದರಿ ಆ ಮಹಾತ್ಮ ಗಾಂಧೀಜಿಯವರ ಮನೆಯಲ್ಲಿ ಕೂತಿದ್ದರೆ ಇನ್ನು ನಾವು ಬ್ರಿಟಿಷರ ಕೈಯಲ್ಲಿ ಗುಲಾಮರಾಗಿ ಬಾಳುತ್ತಿದ್ದೆವು. ಅದಕ್ಕೆ ಎದೆ ಕೊಟ್ಟು ಹೋರಾಡಿ ಗೆಲ್ಲವೇ ಈ ನಮ್ಮ ಭಾರತದ ಭೂಮಿಯನ್ನು. ಅಂದಾಗ ಇದರಲ್ಲೂ ನ್ಯಾಯ ಉಳಿಸುವುದು ನನ್ನ ಮುಖ್ಯ ಗುರಿಯನ್ನ. ತಮ್ಮ, ಭಾರತವನ್ನೇ ದೊರಕಿಸಿಕೊಟ್ಟು ಸ್ವತಂತ್ರರನ್ನಾಗಿಸಿದ ಮಹಾತ್ಮ ಗಾಂಧೀಜಿಯನ್ನೇ ಗುಂಡಿಕ್ಕಿ ಕೊಂದಿತಪ್ಪ ಈ ಹಾಳು ಸಮಾಜ. ಅಣ್ಣ, ಆ ನೀಚ ಗೋಡ್ಸೆನಂತ ಕೊಂದು ಹಾಕಿದರು. ಮಹಾತ್ಮ ಗಾಂಧೀಜಿ ಹೆಸರು ಇಂದಿಗೂ ಈ ಭೂಪಟದಲ್ಲಿ ಅಚ್ಚಳಿದ ಉಳಿದಿದೆಯಣ್ಣ, ಸ್ವರ್ಣಾಕ್ಷರದಲ್ಲಿ. ಅಂದಾಗ ನಾವೇಕೆ ಹೆದರ್ಬೇಕಣ್ಣ? ಆ ನೀಚ ಗೋಡ್ಸೆನಂತ ಸಾವಿರಾರು ಸೂರ ಸರ್ದಾರರು ಎದುರಾಗಿ ಬಂದರು. ಈ ನಿನ್ನ ತಮ್ಮ ಅವರಿಗೆ ಹೆದರದೆ ಅವರ ಸೀರೆ ಹರಿದು ಕಾಲು ಕೆದರಿದ ಹುಲಿಯಾಗಿ ನಿಲ್ಲುತ್ತಾನೆ ಅಣ್ಣ ಅಂತ ರಾಕ್ಷಸರಿಗೆ. ತಮ್ಮ, ಅದನ್ನೆಲ್ಲ ಎದುರಿಸಲಿಕ್ಕೆ ನಾನಿದ್ದೇನೆ. ಸುಮ್ಮನೆ ನಿನಗೆ ಯಾಕೆ ಬೇಕು ಅವನ ವೈರತ್ವ? ಸುಮ್ಮನೆ ಬಿಟ್ಟು ಬಿಡಿ ಇದನ್ನು. ಇದನ್ನೆಲ್ಲ ಎಲ್ಲಿದೆಯಣ್ಣ ಈ ನಿನ್ನ ಚಂದ್ರಶೇಖರನಿಗೆ ಕಾಲಾವಕಾಶ? ಜೋಡಿ ಹುಲಿಗಳಂತ ನಿನ್ನ ತಮ್ಮ ಅಣ್ಣಂದಿರು ಜೀವಂತವಾಗಿರುವಾಗಲೇ ಓಟಿನ ಆಸೆಗಾಗಿ ನಮ್ಮ ಹೊಲಕ್ಕೆ ನುಗ್ಗಿ ನಿನಗೆ ಅವಮಾನದ ಮಾತನಾಡಿ ಕಳಿಸಿದ್ದಾನೆ ಅಂದರೆ ಅವನನ್ನು ಹೀಗೆ ಹಾಕಿ ಬಿಡಬೇಕು. ತನ್ನ ಎದುರಾಳಿ ಕೃಷ್ಣನನ್ನು ಎದುರಿಸಿದ ಹಾಗೆ ಅವನು ನಮ್ಮ ಮೇಲೆ ದರ್ಪ ತೋರಿಸಲು ಬಂದರೆ ಅವನನ್ನು ಒದ್ದು ಅವನ ಸಂಜರಗಳನ್ನು ಉದಿರಿಸಿ ಬಿಡ್ತೀನಿ. ಶೇಖರ್, ನಮಗೆ ಪ್ರಾಣ ಭಯ
ತುಂಬ ಕಾಡ್ತಾ ಇದೆಯಪ್ಪ. ಯಾಕಂದ್ರೆ ಬಿಟ್ಟು ಬಿಡಪ್ಪ ಈ ರಾಜಕೀಯ ಹಠ. ಅತ್ತಿಗೆ ಪ್ರಾಣಕ್ಕೆ ಹೆದರಿ ನಮಗೇಕೆ ಬೇಕು ರಾಜಕೀಯ ಎಂದು ಸುಮ್ಮನೆ ಕೂತರೆ ಆ ಗೌಡ ನಾಡಿಗೆನು ಅರಸನಾಗಿ ನಮ್ಮ ವಂಶವನ್ನೇ ತಿಂದು ತೆಗೆದುತ್ತಾನೆ. ಅತ್ತಿಗೆ ಆಗೇನು ಮಾಡೋದು? ಒಂದೇ ಒಂದು ತಿಂಗಳಲ್ಲಿ ಅಷ್ಟೇ ಅಲ್ಲ ಅತ್ತಿಗೆ, ಈಗ ವಿದ್ಯಾವಂತರು ಇರುವಾಗ ಆಯ್ತು ಅತ್ತಿಗೆ. ಆಯ್ತಪ್ಪ ಸಹೋದರ, ಸಮಾಜ ಸೇವೆಯೊಂದಿಗೆ ನಿಮ್ಮ ವಿದ್ಯಾಭ್ಯಾಸವು ಚೆನ್ನಾಗಿ ನಡೆಯಲಿ. ನೀವೆಲ್ಲ ದೊಡ್ಡ ಅಧಿಕಾರಿಗಳಿಗೆ ಬಂದರೆ ನಮಗೆ ಸಂತೋಷವಾಗುವುದಿಲ್ಲವೇ? ಅದಕ್ಕೆಲ್ಲ ಅಣ್ಣ ನಿಮ್ಮ ಆಶೀರ್ವಾದ ಬಲಬೇಕನ್ನ. ಇನ್ನೊಂದು ಮಾತು ಸಹೋದರರೇ, ಸತ್ಯ, ಧರ್ಮ, ನ್ಯಾಯ, ನೀತಿ, ಅಹಿಂಸೆ ಇವೆಲ್ಲ ನಿಮ್ಮ ಮೂಲ ಮಂತ್ರವಾಗಬೇಕು. ಅದೇ ನಿಜವಾದ ಧರ್ಮ ಸಹೋದರರೇ. ಹೌದಪ್ಪ, ಅನ್ಯಾಯ ಅತ್ಯಾಚಾರವನ್ನು ನಿಮ್ಮ ಕಾಲ ಕೆಳಗೆ ಹಿಚಿಗೆ ಹಿಡಿದು ಈ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲಿಸಿ ನೀವು ಒಳ್ಳೆಯ ಮಗನಾಗಬೇಕಪ್ಪ. ನೀವು ಈ ಸಮಾಜಕ್ಕೆ ಒಳ್ಳೆಯ ಹೆಸರು ತರಬೇಕೆನ್ನೋದೇ ನನ್ನ ಆಸೆಯಪ್ಪ. ಆಯಿತು ಅತ್ತಿಗೆ, ದೇವರಂತ ಅನ್ನ ಅತ್ತಿಗೆರೇ ನೀವು ಇರುವಾಗ ನಿಮ್ಮ ಮಾತನ್ನು ಅಚ್ಚುಕಟ್ಟಾಗಿ ಪಾಲಿಸುತ್ತೇನೆ. ಕಟುಕ ಶ್ರೀಮಂತರಿಗೆ ಸಿಂಹದ ಮರಿಯಾಗಿ, ನಾಡಿಗೆ ಕೇಡು ಬಡುವ ರಾಕ್ಷಸರಿಗೆ ಕಾವಲು ಕಾವಲು ಕೆದರಿದ ಹುಲಿಯಾಗಿ, ಓದಿನಿಂದ ಮುಂದಾಗಿ ನಾಡಿಗಾಗಿ ದುಡಿವೆ, ನಿಮ್ಮ ಸೇವೆಯಲ್ಲೇ ಮಾಡಿವೆ. ಸಂತೋಷವಾಯಿತು ಸಹೋದರ, ನಿಮ್ಮ ಅಣ್ಣ ಅತ್ತಿಗೆಯರಾದ ನಮ್ಮ ಜನ್ಮ ಸಾರ್ಥಕವಾಯಿತು. ಮಕ್ಕಳಿಂತಿರುವ ನಿಮ್ಮ ಈ ಮನೆಯಿಂದ ದೇವರ ಗುಡಿಯಾಗಲಿ, ಹಾಡಿರಿ ಎಲ್ಲರೂ ಸೇರಿ ಸ್ವಲ್ಪ ಕುಣಿಯೋಣ. ಆಯ್ತಣ್ಣ. ನಿಜ ಇದೆ ರೀ ಸ್ವಾಮಿ ನಿಮ್ಮ ಮಾತು. ನೋಡ್ರಿ, ನಂದು ಒಂದು ಮಾತಿದೆ. ಯಾಕಂದರೆ ಇವರನ್ನು ನನ್ನ ಮೈದನಂತ ನಾನು ಯಾವತ್ತೂ ಬಯಸಿಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ನೋಡಿಕೊಂಡು ಬಂದಿದ್ದೇನೆ. ಇನ್ನು ಮುಂದಾದರೂ ಕೂಡ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ನಾನು ಹೆಚ್ಚಾಗಿ ಇವರ ಮೇಲೆ ಪ್ರೀತಿ ತೋರಿಸ್ತೀನಿ. ಇದು ಮಾತು ಕೂಡ ಸತ್ಯ. ಅಷ್ಟೇ ಇಲ್ಲ, ನನ್ನ ಮೈದನ ಅಂದರೆ ಇಬ್ಬರು ಸಾಮಾನ್ಯವರಲ್ಲ ರೀ. ನನ್ನ ಮೈದನ ಅಂದರೆ ಹೊಲೆ ರಾಜ, ಹೊಲೆ ಇದ್ದ ಹಾಗೆ. ಇವರಿಬ್ಬರನ್ನು ನೋಡಿದರೆ ನನ್ನದೇ ದೃಷ್ಟಿ ತಾಗುತ್ತದೆ. ಈ ಊರು ಹುಡುಗಿಯರ ಕಣ್ಣು ಯಾರು ಕಣ್ಣು ನನ್ನ ಮೈದ್ರ ಮೇಲೆ ಬೀಳದೇ ಇರಲಪ್ಪ. ಅತ್ತಿಗೆ, ನಿಮ್ಮ ಬಾಯಿಂದ ಒಂದು ಇಂಪಾದ ಗೀತೆಯನ್ನು ಆಗ್ಲೇಪ್ಪ ಹಾಡ್ತೇನಮ್ಮ. ಮುದ್ದು ಮೈದ್ರ, ನೀನು ಕೇಳೋದೆಚ್ಚು, ನಾನು ಹಾಡಿ ಕುಣಿಯೋದೆಚ್ಚು. ಆಗ್ಲೇಪ್ಪ, ಒಬ್ಳೆ ಹಾಡಿ ಎಲ್ಲ ಸೇರಿ ಹಾಡಿನಲ್ಲಿ ಅವನ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಚೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಚ್ಚೇರಿನ ಸವಿಗೂಡಿದು ಈ ಪ್ರೀತಿಯ ಪರಮಾನ, ಈ ಪ್ರೀತಿಯ ಯಜಮಾನ.